ದೇಶದ ಸುಪ್ರೀಂ ಸಂಘಟನೆಗಳು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ನ್ಯಾಯ, ಪ್ರಗತಿಪರ ಚಿಂತನೆ ಹಾಗೂ ಸಂವಿಧಾನದ ಆಶಯಗಳನ್ನು ಬಲವಾಗಿ ಪ್ರತಿಪಾದಿಸುವ ಕಾಂಗ್ರೆಸ್ ಯುವ ನಾಯಕ. ಹಿಂದುತ್ವ ಹಾಗೂ ಆರ್ಎಸ್ಎಸ್ ಸಿದ್ಧಾಂತಗಳ ವಿರುದ್ಧ ಅವರ ತೀಕ್ಷ್ಣ, ನೇರ ನಿಲುವು ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ರಾಜ್ಯದಲ್ಲಿ ಆಡಳಿತ ಹಿಂದುತ್ವದ ಆಧಾರದ ಮೇಲೆ ನಡೆಯುವ ಬದಲು ಸಂವಿಧಾನದ ಆಶಯಗಳ ಮೇಲೆ ನಡೆಯುತ್ತಿದೆ. ಭಾರತೀಯ ಜನತಾ ಪಕ್ಷದೊಂದಿಗೆ ಸೈದ್ಧಾಂತಿಕ ಹಾಗೂ ಐತಿಹಾಸಿಕ ನಂಟಿರುವ ಆರ್ಎಸ್ಎಸ್ ಸಂಘಟನೆಯ ನೋಂದಣಿ, ಹಣಕಾಸು ಮೂಲಗಳು ಹಾಗೂ ದೇಣಿಗೆ ಪಾರದರ್ಶಕತೆಯ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆರ್ಎಸ್ಎಸ್ ಸಂಘಟನೆಯವರು ತಮ್ಮ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆಗಳು ಬಿಜೆಪಿ ಸಂಘ ಪರಿವಾರದವರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಜೂನಿಯರ್ ಖರ್ಗೆ ಅವರ ನಿಲುವು ಸಮಗ್ರ ಹಿಂದೂ ಸಮಾಜ ಹಾಗೂ ಆರ್ಎಸ್ಎಸ್ ಅನ್ನ ಗುರಿಯಾಗಿಸುತ್ತಿವೆ ಎಂದು ಆರೋಪಿಸಿವೆ. ಆದರೆ ಸಂವಿಧಾನ ತಜ್ಞರು, ಬುದ್ಧಿಜೀವಿಗಳು ಪ್ರಿಯಾಂಕ್ ಖರ್ಗೆ ನಿಲುವು ತರ್ಕಬದ್ಧವಾಗಿದೆ. ನೋಂದಣಿ ಇಲ್ಲದೆ ದೇಶದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಚಟುವಟಿಕೆ ನಡೆಸಲು ಸಾಧ್ಯವಿಲ್ಲ. ಆದರೆ ಆರ್ಎಸ್ಎಸ್ ನೋಂದಣಿ ಮಾಡಿಕೊಳ್ಳದೆ ಇದುವರೆಗೂ ಕಾರ್ಯಾಚರಣೆ ನಡೆಸಿಕೊಂಡು ಬರ್ತಿದೆ. ತಮ್ಮನ್ನ ತಾವೇ ಮಹಾನ್ ದೇಶಭಕ್ತರೆಂದು ಹೇಳಿಕೊಳ್ಳುವ ಈ ಜನರು ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಕಳೆದರೂ ನೋಂದಣಿ ಮಾಡಿಸದಿರೋದು ಯಾಕೆ? I am not asking RSS workers to get recognized or to register themselves individually. I am asking RSS to get registered. There is very clear distinction. I really don't care who their members are. First let the organization get ready. ನೋಂದಣಿ ಮಾಡಿಸಿಕೊಂಡರೆ ಆಗುವ ನಷ್ಟವೇನು? ದೇಶದಲ್ಲಿ ನಾವೇ ಸುಪ್ರೀಂ, ಪ್ರಶ್ನಾತೀತರು ಎಂಬ ಅಹಂಕಾರವೇ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಆರ್ಎಸ್ಎಸ್ ಅನ್ನ ಕೇಶವ ಬಲಿರಾಮ ಹೆಡ್ಗೇವಾರ್ ಅವರು 1925 ಸೆಪ್ಟೆಂಬರ್ 27ರಂದು ವಿಜಯದಶಮಿ ದಿನದಂದು ನಾಗಪುರದಲ್ಲಿ ಸ್ಥಾಪಿಸಿದ್ರು. ಸಂಘವು ತನ್ನನ್ನು ಸಾಂಸ್ಕೃತಿಕ ಸಂಘಟನೆ ಎಂದು ವಿವರಿಸಿಕೊಳ್ಳುತ್ತಿದ್ದು, ಹಿಂದೂ ಸಂಸ್ಕೃತಿ, ಹಿಂದೂ ಏಕತೆ ಮತ್ತು ರಾಷ್ಟ್ರ ನಿರ್ಮಾಣವನ್ನ ತನ್ನ ಉದ್ದೇಶವೆಂದು ಹೇಳುತ್ತದೆ. ಪ್ರಸ್ತುತ ಸಂಘದ ಸರ ಸಂಘ ಚಾಲಕರಾಗಿ ಮೋಹನ್ ಭಾಗವತ್ ಹಾಗೂ ಸರ ಕಾರ್ಯವಾಹಕರಾಗಿ ದತ್ತಾತ್ರೇಯ ಹೊಸಬಾಳೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂಘವು ದೇಶದಾದ್ಯಂತ ಸಾವಿರಾರು ಶಾಖೆಗಳನ್ನು ಹೊಂದಿದ್ದು, ಸ್ವಯಂ ಸೇವಕರಿಗೆ ದೈಹಿಕ ಹಾಗೂ ಸೈದ್ಧಾಂತಿಕ ತರಬೇತಿಯನ್ನ ನೀಡುತ್ತೆ. ಸಂಘವು ರಾಜಕೀಯ ಪಕ್ಷವಲ್ಲ ಎಂದು ಹೇಳಿಕೊಳ್ಳುತ್ತಿದ್ದರೂ ಅದರೊಂದಿಗೆ ಭಾರತೀಯ ಜನತಾ ಪಕ್ಷವೇ ಸೈದ್ಧಾಂತಿಕ ಮತ್ತು ಐತಿಹಾಸಿಕ ನಂಟನ್ನ ಹೊಂದಿದೆ. ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸಂಘದ ಹಿನ್ನೆಲೆಯಿಂದಲೇ ಬಂದವರಾಗಿದ್ದಾರೆ. ಮಹಿಳೆಯರಿಗೆ ನೇರ ಸದಸ್ಯತ್ವ ಇಲ್ಲ. ಅವರಿಗಾಗಿ ಪ್ರತ್ಯೇಕವಾಗಿ ರಾಷ್ಟ್ರ ಸೇವಿಕಾ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ. ಸಂಘ ಪರಿವಾರದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸೇರಿದಂತೆ ಹಲವು ಸಂಘಟನೆಗಳು ಸೇರಿವೆ. ರಾಷ್ಟ್ರಧ್ವಜ ಬಳಕೆಯ ಕುರಿತು ಸಂಘವು ಹಲವು ವರ್ಷಗಳ ಕಾಲ ವಿವಾದಕ್ಕೆ ಒಳಗಾಗಿತ್ತು. 2002ರಿಂದ ಶಾಖೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗುತ್ತಿದೆ. ಗಾಂಧೀಜಿ ಹತ್ಯೆ, ಬಾಬರಿ ಮಸೀದಿ ಧ್ವಂಸ ಹಾಗೂ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಸಂಘದ ಪಾತ್ರದ ಕುರಿತು ವಿವಾದಗಳು ನಡೆದಿವೆ. ಕೇಂದ್ರ ಸರ್ಕಾರವು ಸಂಘದ ಮೇಲೆ 1948, 1975 ಮತ್ತು 1992ರಲ್ಲಿ 3 ಬಾರಿ ನಿಷೇಧ ಹೇರಿದೆ.